ಮತ್ತು ರೆಡ್ಡಿ ಕಮ್ಮ ಒಕ್ಕಲಿಗ ಅನ್ನದೇ ಒಂದು ಸಂಬಂಧಗಳನ್ನು ರಕ್ತ ಸಂಬಂಧಗಳನ್ನು ಬೆಳೆಸಿ ಮದುವೆಗಳನ್ನು ಮಾಡುವ ಮುಖಾಂತರ ಮತ್ತು ವಿದ್ಯಾರ್ಥಿಗಳು ಎಲ್ಲ ಕಟ್ಟಡಗಳ ಸಂಘ ಇರ್ಬೋದು, ಕರ್ನಾಟಕ ರೆಡ್ಡಿ ಜನ ಸಂಘ ಇರ್ಬೋದು, ಮತ್ತೆ ಕಮ್ಮ ಒಕ್ಕಲಿಗರ ಸಂಘ ಇರ್ಬೋದು, ಇಂಥಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಎಲ್ಲ ಸಮುದಾಯದ ಮುಖಂಡರಿಗೆ ಹಾಗೂ ಎಲ್ಲ ಸಮುದಾಯದವರಿಗೆ ವಂದಿಸುತ್ತಾ ಈ ಎರಡು ಮಾತುಗಳನ್ನು ನಿಲ್ಲಿಸ. ಶ್ರೀಯುತ ಚಂದ್ರಶೇಖರ್ ರೆಡ್ಡಿ, ಅಧ್ಯಕ್ಷರು, ರೆಡ್ಡಿ ಒಕ್ಕಲಿಗ ಸಂಘ ಪಾವಗಡ, ಇವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಶ್ರೀ ಮಂಜುನಾಥ್, ಮಾಜಿ ಎಪಿಎಂಸಿ ಅಧ್ಯಕ್ಷರು ಕರೆಕಾತ್ನಳ್ಳಿ, ಇವರು ವೇದಿಕೆಯನ್ನು ಕುರಿತು ತಮ್ಮನ್ನ ಕುರಿತು ಒಂದೆರಡು ಮಾತನ್ನ 2 ನಿಮಿಷಗಳಲ್ಲಿ ಮುಕ್ತ. ಪಾವಗಡ ತಾಲೂಕು ಕುಂಚಿಡಿಗ ವಕೀಲರ ಸಂಘದ ವತಿಯಿಂದ ಈ ದಿನ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಅಂಗವಾಗಿ ವೇದಿಕೆ ನೀಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಈ ತಾಲೂಕಿನ ಶಾಸಕರಾಗಿರುವುದು ಸನ್ಮಾನ್ಯ ಶ್ರೀ ಎಚ್ ಡಿ ವೆಂಕಟೇಶ್ ಅವರು, ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ಗಳವರೇ, ವೇದಿಕೆ ನೀಡಿರ್ತಕ್ಕಂಥ ನಿಮ್ಮ ಆತ್ಮೀಯರಾದ ರಂಗೇಗೌಡರೇ, ಈಗಾಗಲೇ ಬಹಳಷ್ಟು ಚರಿತ್ರೆ ಅವರ ಆಡಳಿತ ಅವರು ಮಾಡಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಂಪೇಗೌಡರು ನೀವು ನಮಗೂ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರ ಇವತ್ತೇನು ಬೆಳೀತಾ ಇದೆ, ಅವರು ಕಟ್ಟಿ ಬೆಳೆಸಿರ್ತಕ್ಕಂಥ ಅಂತ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತು ತಿಳ್ಕೊಂಡಿದ್ದೀವಿ. ಅವರ ವಿಚಾರಧಾರ, ಅವರ ಆಡಳಿತ ವೈಖರಿ ಸರ್ವರನ್ನು ಕೊಂಡೊಯ್ತಕ್ಕಂಥ ಒಂದು ಸಮಾಧಾನದಿಂದ ಅಂದಿನ ದಿನಗಳಲ್ಲಿ ಅವರು ಮಾಡಿರ್ತಕ್ಕಂಥ ಬಹಳಷ್ಟು ಇವತ್ತು ಜನರಿಗೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಇವತ್ತು ಕೆಂಪೇಗೌಡರವರ ಯಾವ ರೀತಿ ವಿಶಾಲವಾದಂಥ ಮನೋಭಾವದಿಂದ ಅವರ ದೇಶವನ್ನು ಅಥವಾ ನಮ್ಮ ಬೆಂಗಳೂರನ್ನು ಕಟ್ಟಲಿಕ್ಕೆ ಅಂತ ಏನು ಪ್ರಯತ್ನ ಮಾಡಿದ್ರು ಅಂತ, ಅದು ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಬೆಂಗಳೂರು ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಬೆಂಗಳೂರು ಬರೀ ಕೊಂಚಿಡಿಗಾಗಲಿ ಒಕ್ಕಲಿಗರಾಗಲಿ ಸೀಮಿತವಾಗಿರ್ತಕ್ಕಂಥ ಬೆಂಗಳೂರಲ್ಲ, ಸರ್ವರನ್ನು ಒಳಗೊಂಡಿರ್ತಕ್ಕಂಥ ಬೆಂಗಳೂರನ್ನು ಕಟ್ಟಲಿಕ್ಕೆ ಅವತ್ತು ಆಗಿರ್ತಕ್ಕಂಥ ಒಂದು ಶ್ರಮ, ಅವರ ಒಂದು ಆಡಳಿತ ವೈಖರಿ ಬಹಳಷ್ಟು ಒಳ್ಳೆಯ ಆಡಳಿತ ಕೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು ನಾಡಪ್ರಭು ಕೆಂಪೇಗೌಡರವರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಜನಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವ್ರಿಗೆ ಹೆಸರು ಬರೀ ಬೆಂಗಳೂರಿನಲ್ಲಿ ಮತ್ತು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರ ಹೆಸರನ್ನ ಇರ್ತಕ್ಕಂಥದ್ದು ಒಂದು ನಮಗೆಲ್ಲರೂ ತುಂಬಾ ಸಂತೋಷ ತರ್ತಕ್ಕಂಥ ಒಂದು ವಿಚಾರ. ಒಳ್ಳೆಯ ರೂಲರ್ ಯಾರೇ ಇರಲಿ, ಒಬ್ಬ ಆಡಳಿತಗಾರ ಯಾರೇ ಇರಲಿ, ಅಂತವರನ್ನು ನಡೀತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಸಮುದಾಯ ಕೂಡ ಇವತ್ತು ನಾವೆಲ್ಲರೂ ಕೂಡ ಅದಕ್ಕೆ ಕಾರಣೀಭೂತರಾಗಬೇಕಾಗುತ್ತೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಹೋಗ್ತಾ ಒಂದು ಪ್ರತಿಭೆಯನ್ನು ನಿಲ್ಲಿಸಿ ಇವತ್ತು ಅಲ್ಲಿ ಬೆಂಗಳೂರಿಗೆ ಬರ್ತಕ್ಕಂಥ 100 ದೇಶಗಳ ಜನರು ಇವತ್ತು ಕೆಂಪೇಗೌಡ ಒಂದು ಪ್ರತಿಭೆಯನ್ನು ನೋಡಿ ಇಲ್ಲಿ ಒಬ್ಬ ಕಾರಣೀಭೂತರಿದ್ದಾರೆ ಅಂತ ಹೇಳಿ ಸ್ಮರಿಸ್ತಕ್ಕಂಥ ಒಂದು ಹೆಸರಿದೆ. ಕೆಂಪೇಗೌಡರವರ ಒಂದು ಹೆಸರು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜನಜನಿತವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸಮುದಾಯದ ಬಂಧುಗಳು ಕೂಡ ಅಷ್ಟೇ. ನಾನು ಇವತ್ತು ಬೇರೆ ಕಡೆ ನಾವೆಲ್ಲ ನೋಡಿದಾಗ ನೀವೆಲ್ಲರೂ ತುಂಬಾ ಕಷ್ಟಜೀವಿಗಳು, ತುಂಬಾ ಕಷ್ಟಪಟ್ಟು ತಾವೆಲ್ಲರೂ ಕೂಡ ವ್ಯವಸಾಯವನ್ನು ನಂಬಿ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಳಿಸತಕ್ಕಂಥ ಈ ತಾಲೂಕಿನಲ್ಲಿ ಯಾರು ಇದ್ರಾಗ ಈ ಕುಂಚಿಡಿಗ ಸಮುದಾಯದ ನಾನಾರು ಮನಗಂಡಿದೆ. ಇಂಥ ಒಂದು ಸಮುದಾಯ ಸರ್ವರನ್ನು ಕೂಡ ಒಟ್ಟೊಟ್ಟಿಗೆ ಕೊಂಡೊಯ್ತಕ್ಕಂಥ ಒಂದು ಮನೋಭಾವವನ್ನು ಉಳ್ಳವರಾಗಿದ್ದು ಒಳ್ಳೆಯ ಬಹಳಷ್ಟು ಈ ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಮನೋಭಾವ ನಮಗೆಲ್ಲ ಅರ್ಥ ಇದೆ. ಒಳ್ಳೆ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ಮನೋಭಾವ, ತಮ್ಮ ನಾಯಕತ್ವದ ಗುಣಗಳು ಬಹಳಷ್ಟು ಇದ್ದಾವೆ. ಆದ್ರೂ ಕೂಡ ನಾಯಕತ್ವದ ಗುಣಗಳಿಗೆ ಅನುಗುಣವಾಗಿ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡೋದಿಷ್ಟೇ. 12-13 ವರ್ಷದ ಕೆಳಗಡೆ ಅಂಬೇಡ್ಕರ್ ಇವತ್ತು ಕೆಂಪೇಗೌಡರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಒಂದು ಸಂಘದ ಒಂದು ಕಟ್ಟಡಕ್ಕೆ ನಾವೆಲ್ಲ ಕೂಡ ಭೂಮಿ ಪೂಜೆಯನ್ನು ಮಾಡಿಸಿದ್ವಿ. ಬಹಳಷ್ಟು ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದಿದ್ರು. ತಾವೆಲ್ಲರೂ ಶಕ್ತಿವಂತರಿದ್ದೀರ, ಆರ್ಥಿಕವಾಗಿ ಚೈತನ್ಯವಂತರಿದ್ದೀರ, ತಾವೆಲ್ಲ ಮನಸ್ಸು ಯಾವ ರೀತಿ ಬೇಕಾದ್ರೂ ನೀವು ಒಂದು ಭವನ ಅಷ್ಟೇ ಅಲ್ಲ, ಒಂದು ಹಾಸ್ಟೆಲ್ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ನಿಮ್ಮ ಕೈಲಿದೆ. ನಾನು ಯಾಕೆ ಮಾತನ್ನು ಹೇಳಲಿಕ್ಕೆ ನಾನು ಬಯಸಿದೆ ಅಂದ್ರೆ, ನಾನು ಸಹ ಶಾಸಕರ ಕೆಲಸ ಮಾಡಿದ್ದೀನಿ. ನಿಮ್ಮಲ್ಲಿ ಅನೇಕ ಕಡುಬಡವರು ತ್ರಿಯ ಗ್ರೂಪ್ಗೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಏನನ್ನು ಅನುಕೂಲ ಕೊಡಬೇಕಾದ್ರೆ ಇಲ್ಲ, ತ್ರಿಯ ಗ್ರೂಪ್ಗೆ ಇರ್ತಕ್ಕಂಥದ್ದು ಅಲ್ಪ ಪ್ರಮಾಣದ ಮೀಸಲಾತಿ. ಈ ಅಲ್ಪ ಪ್ರಮಾಣದ ಮೀಸಲಾತಿಯಲ್ಲಿ ನಿಮ್ಮಂತ ಕೆಲವರು ಬಡವರಿಗೆ ಏನು ಸವಲತ್ತು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ತಾವು ತಮ್ಮ ಶಕ್ತಿಯನ್ನು ಬಹಳಷ್ಟು ಶಕ್ತಿವಂತ ಒಂದು ಸಮಾಜ
ಅನೇಕ ಜನ ಇವತ್ತು ಉದ್ಯೋಗವಾಗಿದ್ದಾರೆ, ದುಡಿಮೆ ಮಾಡ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ದುಡಿಮೆ ಮಾಡ್ತಕ್ಕಂಥ ಜನರಿದ್ದಾರೆ. ನಿಮ್ಮಲ್ಲಿ ಕೂಡ ಒಂದು ತ್ಯಾಗ ಮನೋಭಾವವನ್ನು ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಆ ಬಡ ಮಕ್ಕಳಿಗೆ ಏನೋ ಒಂದು ಆಶಯ ಕೊಟ್ಟಕ್ಕಂಥ ಕೆಲಸವನ್ನು ನೀವೆಲ್ಲ ಕೂಡ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ, ಕೊಟ್ಟಿರ್ತಕ್ಕಂಥ ಅನುದಾನ ಸದ್ಬಳಕೆ ಮಾಡ್ಕೊಂಡ್ರೆ ಇವತ್ತು ಸರ್ಕಾರದಲ್ಲಿ ಇವತ್ತು ಸಿಗ್ತಕ್ಕಂಥ ಅನುದಾನ ಇವತ್ತು ವೆಂಕಟೇಶ್ವರ ನಾಯ್ಡು ನಿಮ್ಮ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅವ್ರು ಏನು ಹಣವನ್ನು ಇವತ್ತು ಇಲ್ಲಿ ಘೋಷಣೆ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಹಣವನ್ನು ಬಿಡುಗಡೆ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅವ್ರು ಮಾಡಬೇಕು. ನಾನು ಇವತ್ತು ಅಧಿಕಾರದಲ್ಲಿ ಎಲ್ಲರೂ ಇರಬಹುದು. ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಒಂದು ರಾಜ್ಯಸಭಾ ನಿಧಿಯಿಂದ ಹಣವನ್ನು ತರಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡಲಿಕ್ಕೆ ನಾನು ಕೂಡ ಕಂಕಣಬದ್ಧವಾಗಿದ್ದೇನೆ. ಈ ಸಮುದಾಯ ಅಲ್ಲಿ ಒಂದು ಉತ್ತಮವಾದ ರೀತಿಯಾದಂತಹ ಒಂದು ಆಶಾ ಕನ್ನಡವನ್ನು ಕಟ್ಟಲಿಕ್ಕೆ ನಾನು ನಿಮ್ಮನ್ನು ಮನವಿ ಮಾಡಿ ಕನಸಿನ ಮಾತನಾಡಲಿಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಈ ಸಮುದಾಯದ ಈ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಿಮ್ಮನ್ನು ವಂದಿಸಿ ನನ್ನ ಮಾತನಾಡಿ ಮುಗಿಸ್ತೇನೆ. ತಾಲೂಕು ಕುಂಚಿಟಿಗ ಒಕ್ಕಲಿಗರ ಸಮಾಜದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮ ದಿನೋತ್ಸವವನ್ನು ಸಡಗರ ಸಂಭ್ರಮದಿಂದ ರಾಜ್ಯಾದ್ಯಂತ ಆಚರಣೆ ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಾಲೂಕಿನ ಮಾಜಿ ಶಾಸಕರಾದಂಥ ತಿಮ್ಮರಾಯಪ್ಪನವರೇ, ನನ್ನ ಸಹೋದರರು, ಸ್ನೇಹಿತರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, APMC ಮಾಜಿ ಅಧ್ಯಕ್ಷರಾದಂಥ ಮಂಜಣ್ಣವರೇ, ನಮ್ಮ ಹಿರಿಯ ಮುಖಂಡರು, ನಮ್ಮ ತಂದೆ ಸಮಾನರಾದಂಥ ರಂಗೇಗೌಡರೇ, ಅದೇ ರೀತಿ ಜಾನಕಿರಾಮ್ ಅವರೇ, ನಮ್ಮ ಬಿಜೆಪಿ ಘಟಕದ ಅಧ್ಯಕ್ಷರಾದಂಥ ರಂಗಣ್ಣವರೇ, JDS ತಾಲೂಕು ಘಟಕದ ಅಧ್ಯಕ್ಷರಾದಂಥ NA ಈರಣ್ಣ ಅವರೇ, ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ವರದರಾಜರವರೇ, ತಿಪ್ಪೇಗೌಡ ಅವರೇ, ನಮ್ಮ ತುಮೂಲ್ನ ನಿರ್ದೇಶಕರು ಸ್ನೇಹಿತರಾದಂಥ ಚಂದ್ರಶೇಖರ್ ರೆಡ್ಡಿ ಅವರೇ, ಹಿರಿಯೂರು ಕಮ್ಮ ಸಂಘದ ಅಧ್ಯಕ್ಷರು ಆದಂಥ ಸತ್ಯನಾರಾಯಣ ಚೌಧರಿ ಅವರೇ, ಮುದ್ದವೀರಪ್ಪನವರೇ, ಕೆಂಪೇಗೌಡರು ಕಟ್ಟಿರುವಂತಹ ಬೆಂದಕಾಳೂರು ಇವತ್ತು ಬೆಂಗಳೂರಾಗಿ, ಬ್ರ್ಯಾಂಡ್ ಬೆಂಗಳೂರಾಗಿ ವಿಶ್ವ ಮಟ್ಟದಲ್ಲೇ ಪ್ರಸಿದ್ಧಿಯಾದಂತಹ ಒಂದು ನಗರ ಅಂದರೆ ಬೆಂಗಳೂರು ನಗರ. ಇವತ್ತು ಗ್ರೇಟರ್ ಬೆಂಗಳೂರಾಗಿ ಈಗ ಸ್ಮಾರ್ಟ್ ಸಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಂತ ಮಹಾನ್ ನಾಯಕ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಅವನಿಗೆ ಹೆಚ್ಚಿನದಾಗಿ ವಿಪರೀತ ಟ್ರಾಫಿಕ್ ಇಂದ ಇರ್ತಾ ಇದ್ದಂತ ಬೆಂಗಳೂರನ್ನ ಫ್ಲೈಓವರ್ ಇಂಟ್ರೊಡ್ಯೂಸ್ ಮಾಡಿದ್ದೇ ಇಂಡಿಯಾದಲ್ಲಿ SM ಕೃಷ್ಣ ಅವರು ಕರ್ನಾಟಕದಲ್ಲಿ ಫಸ್ಟ್ ಫ್ಲೈಓವರ್ ಮಾಡಿದ್ರು. ಇವತ್ತು ಅಷ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಂದ್ರೆ ಸಾಮಾನ್ಯ ನಮ್ಮ ಪವರ್ ಸ್ಟಾರ್ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಈಗ 16 ಕಿಲೋಮೀಟರ್ ಟನಲ್ ಅನ್ನ ಕೊಡದು ಈಗ ಯಾಕಂದ್ರೆ ಏರ್ಪೋರ್ಟ್ ಹೋಗ್ಬೇಕಂದ್ರೆ 2 hours 1.5 hours ಬೇಕಾಗುತ್ತೆ. ಟ್ರಾಫಿಕ್ ಸಮಸ್ಯೆ ಇರುವುದರಿಂದ ಕೆಲವರೆಲ್ಲ ವಿರೋಧ ಪಕ್ಷಗಳು ಅಪೋಸಿಷನ್ ಮಾಡ್ತಾ ಇದ್ದಾರೆ. ಆದರೆ ದೂರದೃಷ್ಟಿ ಇಟ್ಕೊಂಡು ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಟನಲ್ಗಳನ್ನು ಮಾಡಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕಂತೇಳಿ ಒಳ್ಳೊಳ್ಳೆ ಪ್ಲಾನ್ಗಳನ್ನು ಮಾಡಿ ಮೊನ್ನೆ ಭೇಟಿಯಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾರೋ 100 ಜನದಲ್ಲಿ 30-40 ಜನ ವಿರೋಧ ಮಾಡೇ ಮಾಡ್ತಾರೆ, ನಾನು ಡಿಸಿಷನ್ ಮಾಡಿದ್ದೆ ಅಂತೇಳಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಇವತ್ತು ಬೆಂಗಳೂರು ಬಗ್ಗೆ ಹೆಚ್ಚಿನದಾಗಿ ಆದ್ಯತೆಯನ್ನ ಕೊಡ್ತಾ ಇದೆ. ಇವತ್ತು ವರ್ಲ್ಡ್ ಲೆವೆಲ್ ಎಲ್ಲೇ ಕೇಳಿದ್ರು ಇಂಡಿಯಾ ಅಂದ್ರೆ ಅದು ಬೆಂಗಳೂರು ಗ್ರೀನ್ ಸಿಟಿ ಅಂತ ಕರೀತಾರೆ. ಅಂದ್ರೆ ಬಿಕಾಸ್ ಆಫ್ SM ಕೃಷ್ಣರವರು, ಮಾನ್ಯ ಸನ್ಮಾನ್ಯ ದೇವೇಗೌಡರು ಅವರು ಪ್ರಧಾನಿ ಆದಾಗ ಕೆಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಕ್ಕಲಿಗರ ಸಮಾಜ ಪವರ್ಫುಲ್ ಸಮಾಜ ನಮ್ಮ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಬರಬೇಕಂದ್ರೆ ನಿಮ್ಮ ಪಾತ್ರ ಮುಖ್ಯವಾದಂಥದ್ದು. ಅದೇ ರೀತಿ
ಯಾವ ಕಡೆ ಫೋರ್ಸ್ ಗಾಳಿ ಬೀಸುತ್ತಲ್ಲ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ಹಳೆ ಮೈಸೂರು ರಾಜ್ಯದಲ್ಲಿ ಹೆಚ್ಚಿನ ಒಕ್ಕಲಿಗರ ಸಹಮತ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿತ್ತು. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರಲಿಕ್ಕೆ ಕಾರಣ ಆಯಿತು. ಯಾಕಂತಂದ್ರೆ ಈಗ ಕುಮಾರಸ್ವಾಮಿ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀರ. ವಾರಕ್ಕೆ 4 ದಿವಸ ಜೂಮ್ ಮೀಟಿಂಗ್ ಕರೆಯೋರು ನಮ್ಮನ್ನ ಏನ್ ಕುತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ನಾನು. ವಾರಕ್ಕೆ 4-5 ಜೂಮ್ ಮೀಟಿಂಗ್ ಮಾಡಿ ಅಂತ ಟೈಮಲ್ಲಿ ಪಕ್ಷವನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಅವ್ರು ಕಷ್ಟಪಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಅವ್ರಿಗೂ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಅವಕಾಶ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಪವರಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ. ಚೀನಾವನ್ನ ಹಿಂದಕ್ಕೆ ಹೋಗಿದ್ದೀವಿ ಅಂತ ಏನಾದ್ರೂ ಇವತ್ತು ಆ ಹೆಸರು ಬರಬೇಕಂದ್ರೆ ಕಾಪಾಡಕ್ಕೆ DK ಶಿವಕುಮಾರ್ ಸಾಹೇಬ್ರ ಕಾರಣ. ಯಾಕಂತಂದ್ರೆ ಅವರ ದೂರದೃಷ್ಟಿ ಇರೋದ್ರಿಂದ ಈ ಒಂದು 20,000 ಕೋಟಿ ರೂಪಾಯಿ ಯೋಜನೆಯನ್ನ ಮಾಡಿ ಇವತ್ತು ನಮ್ಮ ಪ್ರಪಂಚದಲ್ಲಿ ನಮ್ಮ ಪಾವಗಡ ತಾಲೂಕನ್ನ ಗುರುತಿಸಿ ಮಾಡಿದರೆ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಸರ್ಕಾರ ಈಗ ಚೇಂಜ್ ಆಯ್ತು. ಈಗ 10,000 ಕೋಟಿ ವೆಚ್ಚದಲ್ಲಿ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ತರ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 21ನೇ ತಾರೀಕು ನಮ್ಮ ತಾಲೂಕಿನ ಕನಸಾಗಿರುವ ತುಂಗಭದ್ರಾ ಕುಡಿಯುವ ನೀರು ಯೋಜನೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ. ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಬರ್ತಾರೆ. ಹಾಗಾಗಿ ನಾನು ಈ ತಾಲೂಕಿನಲ್ಲಿ ಒಕ್ಕಲಿಗರ ಶಕ್ತಿ ಎಷ್ಟಿದೆ ಅಂತ ಅಭಿಪ್ರಾಯ ತುಂಬ ನನ್ನ ಇಬ್ಬರಿಗೆ ಗೊತ್ತಿರೋದು. ಯಾಕಂದ್ರೆ ಒಂದ್ಸಲ ಅವ್ರು ನಾನು ಅಂದುಕೊಂಡೆ. ಈಗ ಈ ಸಲ ನಿಮ್ಮೆಲ್ಲರ ಆಶೀರ್ವಾದ ನನಗಿತ್ತು, ಅವರಿಂದ ಹೋದ್ರು. ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ಯಾವ ಶಾಸಕರನ್ನ ಆ ಶಕ್ತಿ ನಿಮ್ಮೆಲ್ಲರಿಗೂ ಇದೆ ಅಂತ ನನಗೆ ಗೊತ್ತು. ಆಮೇಲೆ ನಿಮ್ಮಲ್ಲಿ ಒಡನಾಟ ತುಂಬಾ ತಾಲೂಕಿನಲ್ಲಿ 4 ಹೋಬಳಿಯಲ್ಲಿ ಹೆಚ್ಚು ಒಡನಾಟ ಇರೋದಂದ್ರೆ ನನಗೆ ನಿಡ್ಗಂ ಹೋಬಳಿ ಇಲ್ಲ. ಹಾಗಾಗಿ ಯಾಕಂದ್ರೆ ಪ್ರತಿಯೊಂದು ಪ್ರತಿಯೊಂದು ಮನೆಗೂ ನಾನು ಚೆನ್ನಾಗಿ ಪರಿಚಯ. ನಮ್ಮ ತಂದೆಯವರು ಅದೇ ರೀತಿ ಉಳಿಸ್ಕೊಂಡು ಬಂದಿದ್ದಾರೆ. ನಾನು ನೀವೆಲ್ಲರೂ ಆಯ್ಕೆ ಮಾಡಿದ್ಮೇಲೆ ನಾನು ಒಂದೇ 2 ಮಾತು ಮುಗಿಸ್ಬಿಡ್ತೀನಿ, ಬೇಜಾರು ಮಾಡಿಸಲ್ಲ. ನಾನು ಶಾಸಕರಾದ ಮೇಲೆ 7.5 ಕೋಟಿ ಹಣವನ್ನ ಸಮುದಾಯ ಭವನಗಳಿಗೆ ಕೊಟ್ಟಿದ್ದೀನಿ. ಈ ಗ್ರಾಂಟ್ ಅಲ್ಲಿ ಮುಂದಿನ ತಿಂಗಳು CM ಬರೋ ಕಾರ್ಯಕ್ರಮಕ್ಕೆ 5 ಕೋಟಿಯನ್ನ ನಿಗದಿ ಮಾಡಿದ್ದೀನಿ. ಎಲ್ಲ ಜಾತಿ ಜನಾಂಗಗಳಿಗೂ ಎಲ್ಲ ಕೊಟ್ಟಿದ್ದೀನಿ, ವಿಶೇಷವಾಗಿ ನಿಮಗೆ ಬಿಟ್ಟು. ಯಾಕಂದ್ರೆ ನಮ್ಮ ಒಕ್ಕಲಿಗ ಮುಖಂಡರು ಯಾರು ನನ್ನ ಹತ್ರ ಪ್ರಸ್ತಾಪ ಮಾಡಲಿಲ್ಲ. ಮಾಡಿದ್ರೆ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಕೇಳ್ಬೋದು, ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ಎಲ್ಲ ನನ್ನ ಸ್ನೇಹಿತರೆ, ರಂಗೇಗೌಡ ಅಣ್ಣವರು 2-3 ಬಿಟ್ಟರೆ ಎಲ್ಲ ನನ್ನ ಫ್ರೆಂಡ್ಸೇ, ದಿನನಿತ್ಯ ಸೇರುವರು. ಹಾಗಾಗಿ ನಿಮ್ಮ ಸಮಾಜದ ಋಣವನ್ನ ತೀರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತೇನೆ. ನಮ್ಮ ಮುಖಂಡರುಗಳೆಲ್ಲ ಏನು ಜವಾಬ್ದಾರಿ ಕೊಡ್ತಾರೋ ಆ ರೀತಿ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮುಖ್ಯವಾಗಿ ಒಕ್ಕಲಿಗ ಸಮಾಜ, ರೈತರ ಸಮಾಜ, ನೀವು ಯಾವುದೇ ಒಂದು ಹಳ್ಳಿಯಲ್ಲಿದ್ರೆ ಕನಿಷ್ಠ ಅಂದ್ರೆ ಒಂದು ಮನೆಯವರು 20-25 ಜನನ ಒಂದು ಜೀವನ ಮಾಡಲಿಕ್ಕೆ ಅವರಿಗೆ ಕೆಲಸ ಕೊಟ್ಟು ಅವರಿಗೆ ಕಷ್ಟ ಸುಖಕ್ಕಾಗಿ ನೀವು ಅವರು ಮದುವೆ ಆಗ್ಬೇಕಂದ್ರೆ, ಮದುವೆ ಏನಾದರೂ ಕಾರ್ಯಕ್ರಮಗಳಾಗಬೇಕಂದ್ರೆ ನೀವು ಅವ್ರಿಗೆ ಹಣ ಸಹಾಯ ಮಾಡಿ. ಎಲ್ಲ ಹಳ್ಳಿಗಳನ್ನು, ವಿಶೇಷವಾಗಿ ದೊಡ್ಡ ರೈತ ಕುಟುಂಬದವರು ನೀವು. ಹಾಗಾಗಿ ನಂದು ಒಂದೇ ಒಂದು ಪರ್ಸನಲ್ ರಿಕ್ವೆಸ್ಟ್ ನಿಮ್ಮಲ್ಲಿ, ನೀವು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟರೆ ಅದು ಅಪಾರವಾದಂತ ಕೊಡುಗೆಯಾಗುತ್ತೆ. ಯಾಕಂದ್ರೆ ಭವಿಷ್ಯ ಭಾರತದ ಈ ಮುಂದಿನ ಮಕ್ಕಳೇ ಅವರು ಭವಿಷ್ಯ ಭಾರತ. ಯಾಕಂತಂದ್ರೆ IAS, IPS, ಡಾಕ್ಟರ್ಸ್, ಇಂಜಿನಿಯರ್ಗಳಾದ್ರೆ ಈ ಕಿರಣ್ ರೈತರ ಮಗ ಡಾಕ್ಟರ್ ಆಗಿದ್ದಾರೆ. ಆದ್ರೆ ಮಕ್ಕಳು ಇಂಜಿನಿಯರ್ಗಳಾಗ್ಬೋದು, ಡಾಕ್ಟರ್ಸ್ ಆಗ್ಬೋದು. ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಬೇಕು. ನೀವು ರೈತರಾಗಿ ಕಷ್ಟಪಟ್ಟು
ದುಡಿದು ಏನೇ ಮಾಡಿದ್ರು ನಾವು ರೈತರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಹಿಂದೆ ಹಾಕೊಳ್ಳಿಕ್ಕೆ ಆಗಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಆದ್ರೆ ಅವ್ರ ಭವಿಷ್ಯನೇ ಬೇರೆ, ಅವ್ರ ಲೈಫ್ ಸ್ಟೈಲೇ ಬೇರೆ, ಅವ್ರ ಜೀವನ ಶೈಲಿನೇ ಬೇರೆ ಆಗುತ್ತೆ. ಹಂಗಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಯಾಕಂದ್ರೆ ಪ್ರತಿ ವರ್ಷ 300 ಜನಕ್ಕೆ ನಾನು ತುಮಕೂರಲ್ಲಿ ಹಾಸ್ಟೆಲ್ ಸೀಟ್ ಕೊಡಿಸ್ತೀನಿ. ಫೀಸ್ಗೆ ದುಡ್ಡಿಲ್ಲ, ಫೀಸ್ ಕೊಡ್ತೀನಿ. ಹಾಸ್ಟೆಲ್ ಸೀಟ್ ಕೊಟ್ಟಿಲ್ಲ ಅಂದ್ರೆ ನಾನು ಪಿಜಿಯಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಹಾಸ್ಟೆಲ್ ಸೀಟ್ ಕೊಡಿಸೋದು ನಾನು ಪೇ ಮಾಡ್ತೀನಿ. ಯಾಕಂದ್ರೆ ಆ ಒಬ್ಬ ವಿದ್ಯಾರ್ಥಿನಿ ಅವರು ಆ ಕಷ್ಟದ ದಿನಗಳು ಅವರು ಒಳ್ಳೆ ಜವಾಬ್ದಾರಿ ಸ್ಥಾನಕ್ಕೆ ಹೋದಾಗ ನೆನೆಸ್ಕೊಳ್ತಾರೆ. ಹಾಗಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ಳೋದಿಷ್ಟೇ, ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟರೆ ಅವ್ರು 100 ಎಕರೆ 200 ಎಕರೆ ಜಮೀನು ಆಸ್ತಿ ಮಾಡಿಕೊಟ್ರೆ ಮಾಡ್ಕೋಬಹುದು, ವಿದ್ಯೆನ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಾನು ರಾಜಕೀಯ JDS BJP ಕಾಂಗ್ರೆಸ್ ಅಂತಲ್ಲ, ಎಲ್ಲರೂ ಮನುಷ್ಯ. ಆಮೇಲೆ ನಮ್ಮ ಈ ಸಮಾಜದ ಕಾರ್ಯಕ್ರಮದಲ್ಲಿ ಯಾವುದು ಪಾರ್ಟಿ ಅಂದ್ಕೊಬೇಡ್ರಿ. ಪ್ರತಿ ವರ್ಷ ಇನ್ನು ಬೆಂಗಳೂರಿಂದ ಸುಮಾರು ಜನ ಬರಬೇಕಿತ್ತು. ಇದೇನು ಸ್ಟ್ರೆಂತ್ ಅಲ್ಲ, ಇದು ತ್ರಿಬಲ್ ಸೇರ್ಬೇಕಿತ್ತು ಜನ. ನೀವು ಪಬ್ಲಿಸಿಟಿ ಸರಿಯಾಗಿ ಮಾಡಿಲ್ಲ. ಮನೇಲಿ ಹೇಳ್ತಿದ್ದೆ, ಮನೆಯಲ್ಲ ಯಾಕೆ ಜನ ಕಮ್ಮಿ ಇದ್ದಾರೆ ಅಂತ. ಆದರೆ ನೀವು 10-12 ವರ್ಷಗಳ ಹಿಂದೆ ಮಾಡಿದ್ರಿ. ನಮ್ಮ ಇಬ್ಬರು ನಾಯಕರನ್ನ ಕರೆಸಿ, ಮಾನ್ಯ DK ಶಿವಕುಮಾರ್ ಸಾಹೇಬರು, ಕುಮಾರಸ್ವಾಮಿ ಸಾಹೇಬರು ಇಬ್ಬರು ಕರೆಸಿ ಮಾಡಿದ್ರೆ ಅದಕ್ಕಿಂತ ನೀವು ನೆಕ್ಸ್ಟ್ ಇಯರ್ ಮಾಡ್ತೀವಿ ಅಂದ್ರೆ ನಮ್ಮ DK ಸಾಹೇಬರು ಕರೆಸ್ತೀನಿ. ನನ್ನ ಕಡೆಯಿಂದ ಅವ್ರ ಕಡೆಯಿಂದ ಕಳಿಸಿ ಸಂತೋಷ. ಇಬ್ಬರು ನಾಯಕರನ್ನ ಸೇರಿಸಿ ಮಾಡೋಣ. ಆಮೇಲೆ ನನಗೊಂದು ಮುಖಂಡರನ್ನೆಲ್ಲ ಸೇರಿ ಒಂದು ಸರ್ಕಲ್ ಕೇಳಿದ್ದಾರೆ. ಸರ್ಕಲ್ ಯಾವುದು ಅಂತ ಗುರುತಿಸಿ ನೀವು ತಿಳಿಸಿದ್ರೆ ನಾನೇನು ಒಂದು ವಾರದಲ್ಲೇ ಸ್ಪೆಷಲ್ ಮೀಟಿಂಗ್ ಕರೆದು ರೆಸಲ್ಯೂಷನ್ ಮಾಡಕ್ಕೆ ಹೇಳ್ತೀನಿ. ನನಗೆ ಯಾರೂ ಒತ್ತಾಯ ಮಾಡಿಲ್ಲ, ಮನವಿ ಮಾಡಿಲ್ಲ, ಸುಮ್ಮನೆ ಹೇಳಿಕೆ ಮಾಡ್ಕೊಳ್ಳೋ ಕೆಲಸ ಇದೆ. ಹಾಗಾಗಿ ಒಗ್ಗಟ್ಟಾಗಿರ್ಬೇಕು. ಮುಖ್ಯವಾಗಿ ಸಮಾಜದ ಕೆಲಸಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ಒಬ್ರು ಉತ್ತರಕ್ಕೆ ಒಬ್ರು ದಕ್ಷಿಣಕ್ಕೆ ಕೇಳಿದ್ರೆ ಆಗಲ್ಲ. ಈಗಲೂ ಅಷ್ಟೇ ಒಕ್ಕಲಿಗರ ಸಂಘ ಸ್ಟ್ರಾಂಗ್ ಆಗಬೇಕು, ಹೊಸದಾಗಿ ನೋಂದಣಿ ಮಾಡಬೇಕು, ಬುದ್ಧಿವಂತರನ್ನ ಹೆಚ್ಚಿ ತಗೋಬೇಕು, ಸಂಘನ ಬೆಳೆಸ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಈಗ ಜಾಗ ಇದೆ, ಯಾಕೆ ಕಟ್ಟಿಲ್ಲ ಬಿಲ್ಡಿಂಗು? ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಕಟ್ಟಿಲ್ಲ. ಈಗ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಸದಾ ನಮ್ಮ ಮುಖಂಡರೆಲ್ಲ ಸಭೆ ಸೇರಿ ಬರಲಿ, ಅವ್ರು ಏನು ಹೇಳೋದಕ್ಕೆ ನಾನು ಬದಲಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಹೆಚ್ಚಿಗೆ ಮಾತಾಡಿದ್ರೆ ತಪ್ಪು ದಾರಿಗಳಿಗೆ ಹೋಗುತ್ತದು. ತಾವೆಲ್ಲರೂ ಶಾಂತಿ ರೀತಿಯಿಂದ ಕುತ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈಗ ಏನ್ ಸೇರಿದ್ರ ಇದು 3ರಷ್ಟು ಜನ ಸೇರ್ಬೇಕು, ಒಂದು ಸಂದೇಶ ಹೋಗ್ಬೇಕು, ಸಂದೇಶ ಕಳಿಸ್ಬೇಕು. ನಮ್ಮ ಶಕ್ತಿ ಇಷ್ಟಿದೆ ಅಂತ ತೋರಿಸ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು ನಾವು ತಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನನ್ನ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ವೇದಿಕೆ ಮೇಲೆ ಇರೋ ಎಲ್ಲ ಹಿರಿಯರು ಗೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.